ಅಫೆನ್ಸ್ಗಳನ್ನು ಎರಡು ರೀತಿ ಡಿವೈಡ್ ಮಾಡಲಾಗಿದೆ. ಒಂದು ಕಾಗ್ನಿಸಬಲ್ ಅಫೆನ್ಸ್, ಇನ್ನೊಂದು ನಾನ್ ಕಾಗ್ನಿಸಬಲ್ ಅಫೆನ್ಸ್. ಸೊ ಈ ಡಿಫ್ರೆನ್ಶಿಯೇಟ್ ಯಾಕೆ ಅಂದರೆ ಪೊಲೀಸ್ ಪವರ್ ಇಸ್ ಡಿಪೆಂಡ್ ಆನ್ ದ ನೇಚರ್ ಆಫ್ ದ ಅಫೆನ್ಸ್. ಸೊ ಪೊಲೀಸ್ ಯಾವಾಗ FIR ರಿಜಿಸ್ಟರ್ ಮಾಡಬೇಕು, ಯಾವಾಗ ಅರೆಸ್ಟ್ ಮಾಡಬೇಕು, ಯಾವಾಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ನೇಚರ್ ಆಫ್ ಅಫೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒಂದು ವೇಳೆ ಕಾಗ್ನಿಸಬಲ್ ಅಫೆನ್ಸ್ ಆಗಿದ್ರೆ ಇದು ತುಂಬಾ ಸೀರಿಯಸ್ ಅಫೆನ್ಸಸ್ ಇರುತ್ತೆ. ಇಲ್ಲಿ ಪೊಲೀಸ್ ಇಮಿಡಿಯೇಟ್ FIR ರಿಜಿಸ್ಟರ್ ಮಾಡ್ಕೋಬೋದು, ವಾರಂಟ್ ಇಲ್ಲದೇ ಅರೆಸ್ಟ್ ಮಾಡ್ಬೋದು, ಮತ್ತು ಇಮಿಡಿಯೇಟ್ ಇನ್ವೆಸ್ಟಿಗೇಷನ್ನ ಶುರು ಮಾಡ್ಬೋದು. ಉದಾಹರಣೆಗೆ ಮರ್ಡರ್, ರೇಪ್, ಥೆಫ್ಟ್, ರಾಬ್ರಿ, ಕಿಡ್ನ್ಯಾಪಿಂಗ್, ಆ್ಯಸಿಡ್ ಅಟ್ಯಾಕ್ ಈ ರೀತಿಯಾದ ಅಫೆನ್ಸ್ ಆಗಿರುತ್ತೆ. ಇನ್ ಕೇಸ್ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಆಗಿದ್ರೆ ಇಲ್ಲಿ ಪೊಲೀಸ್ ಪವರ್ ಲಿಮಿಟೆಡ್ ಆಗಿರುತ್ತೆ. ಅಂದರೆ ಇಮಿಡಿಯೇಟ್ FIR ರಿಜಿಸ್ಟರ್ ಮಾಡ್ಕೊಳ್ಳೋ ಹಾಗಿಲ್ಲ, ಅಂದರೆ ಅದ್ರ ಬದಲು NCR ಮಾಡ್ತಾರೆ. ವಾರಂಟ್ ಇಲ್ಲದೇ ಯಾರನ್ನು ಅರೆಸ್ಟ್ ಮಾಡೋ ಹಾಗಿಲ್ಲ, ಜೊತೆಗೆ ಮೆಜಿಸ್ಟ್ರೇಟ್ ಪರ್ಮಿಷನ್ ಇಲ್ಲದೇ ಇನ್ವೆಸ್ಟಿಗೇಷನ್ನ ಶುರು ಮಾಡೋ ಹಾಗಿಲ್ಲ. ಸೊ ಇಲ್ಲಿ ಅಫೆನ್ಸ್ಗಳು ಸಿಂಪಲ್ ಡಿಫಾಮೇಷನ್ ಆಗಿರ್ಬೋದು, ಪಬ್ಲಿಕ್ ನ್ಯೂಸೆನ್ಸ್ ಮತ್ತು ಸಿಂಪಲ್ ಹರ್ಟ್ ಈ ರೀತಿಯಾದ ಅಫೆನ್ಸ್ಗಳಿರುತ್ತೆ. ಸೊ ಇನ್ ಕ್ರಿಮಿನಲ್ ಲಾ ಅಲ್ಲಿ ಈ ಕ್ಲಾಸಿಫಿಕೇಶನ್ ಅಫೆನ್ಸ್ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು.